ಮಾನ್ಯ ಪ್ರಧಾನಮಂತ್ರಿಯವರು ಚುನಾವಣೆಯ ಒಂದು ಸಂದರ್ಭದಲ್ಲಿ ಒಂದು ಮಾತು, ಚುನಾವಣೆ ಆದ ನಂತರ ಒಂದು ಮಾತು. ಚುನಾವಣೆ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿಯೂ ಕೂಡ ಚುನಾವಣೆಗೋಸ್ಕರ ಈ ಒಂದು ನ್ಯಾಷನಲ್ ಮೀಡಿಯಾ ಬಳಸ್ಕೊಂಡಿರಲಿಲ್ಲ. ತಮಗೆಲ್ಲ ಗೊತ್ತಿದೆ, ಚುನಾವಣೆಗಿಂತ 2 ದಿವಸ ಮೊದಲು ಸುಮಾರು 8:30 ರಾತ್ರಿ ಬಂದು ನ್ಯಾಷನಲ್ ಮೀಡಿಯಾದಲ್ಲಿ ಬಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರು. ಕಳೆದ 12 ವರ್ಷದಲ್ಲಿ ತಾವು ನೋಡಿದ್ರೆ ದೇಶದ ಪ್ರಧಾನಮಂತ್ರಿಯವರು ಒಂದೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಆದರೆ ಚುನಾವಣೆ ಯಾವಾಗ ಬರ್ತದೆ ಆವಾಗ ನ್ಯಾಷನಲ್ ಮೀಡಿಯಾದಲ್ಲಿ ಬರೋದು, ಅದರ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಮಾತಿನಲ್ಲಿ ಭಾಷಣ ಮಾಡಿ ನಮ್ಮ ಹತ್ರ ಎಲ್ಲ ಇದೆ, ಸಿಲಿಂಡರ್ಸ್ ಇದೆ, ಗ್ಯಾಸ್ ಇದೆ, ಪೆಟ್ರೋಲ್ ಎಲ್ಲ ಇದೆ ಅಂತ ಅವ್ರು ಹೇಳಿದ್ರು. ಇರಾನ್ ವಾರ್ ಇದನ್ನು ಕೂಡ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳಿದ್ರು. ಚುನಾವಣೆ ಆದ ನಂತರ ಈಗ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಜಾಸ್ತಿ ಬಳಸ್ಕೊಳ್ಬೇಡ್ರಿ ಅಂತ ಅವ್ರು ಹೇಳ್ತಾರೆ. ದಿನನಿತ್ಯ ಕನಿಷ್ಠ ಲಕ್ಷಾಂತರ ಮದುವೆಗಳು ಹಳ್ಳಿಯಲ್ಲಿ ಆಗ್ತವೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.